ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ. ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆ ಕಂಡು ಕೆಂಡಾಮಂಡಲವಾದ ನಾಗಲಕ್ಷ್ಮಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವ ತಾಲೂಕು ಆಸ್ಪತ್ರೆ ನಾಗಲಕ್ಷ್ಮಿ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡ ಸಿಬ್ಬಂದಿಗಳು ಹಾಗೂ ರೋಗಿಗಳು. ಆಸ್ಪತ್ರೆಯಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಒಳ ರೋಗಿಗಳ ಕೋಣೆ ಕಂಡು ಕೆಂಡಾಮಂಡಲವಾಗಿದ್ದಾರೆ. ಶುಚಿತ ಕಾಪಾಡದ ಹಿನ್ನೆಲೆ ಮುಖ್ಯ ವೈದ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ನಾಗಲಕ್ಷ್ಮಿ ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ನೀಡದ ಗುತ್ತಿಗೆದಾರನ ವಿರುದ್ಧ ಕೂಡ ಕ್ರಮಗೊಳ್ಳುವಂತೆ ನಾಗಲಕ್ಷ್ಮಿ ಸೂಚನೆ ನೀಡಿದ್ದಾಳೆ. ಆಸ್ಪತ್ರೆ ಅವ್ಯವಸ್ಥೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ನಾಗಲಕ್ಷ್ಮಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿ ತೋರಿಸ್ಕೊತಾರೆ, ಮತ್ತೆ ನೀವು ರೊಕ್ಕ ತೆಗೆದು ಅವ್ರಿಗೆ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ತೆಗೆದು ಬಿಸಾಕ್ಬಿಡ್ತೀವಿ. ಅದು ಟೆಂಡರ್ ಏನೈತೆ ಅವ್ರದ್ದು ಇದಕ್ಕೆ ಏನೋ ಐತ್ರಿ ಅಂದ್ರೆ ಇವ್ರ ಒಂದು ನಿಮಿಷ ಇರಿ. ಅವ್ರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಬಿಡ್ರು, 20 ವರ್ಷದಿಂದ ಕೆಲಸ ಮಾಡ್ತಾ ಇರೋರು ಹೊಸ ಟೆಂಡರ್ಗೆ ಏನು ಲಿಂಕ್ ಇರುತ್ತೆ? ₹16,943 ತೆಗೆದು ಅವ್ರು ಕೊಡ್ಬೇಕಲ್ಲ, ಯಾಕೆ ಕೊಡಬೇಕು? ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ನಿಮ್ಮ ಪರವಾಗಿ ನಾನಿದ್ದೀನಿ, ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ. ನಾನು ಆ ಜಾಗದಲ್ಲಿ ನೀವೇನು ರೆಕಮೆಂಡ್ ಮಾಡಿ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದೆ ನಾನು. ಎಸ್ಪೆಷಲಿ ನಾವು ಇಲ್ಲಿ ಹೆಣ್ಮಕ್ಳು ಅಡ್ಮಿಟ್ ಆಗುವಂಥ ಒಂದು ವಾರ್ಡು, ಮತ್ತು ಅವ್ರು ಯೂಸ್ ಮಾಡೋ ಶೌಚಾಲಯ, ಕುಡಿಯೋ ನೀರು, ವಾರ್ಡಿನ ಶುಚೀಕರಣ, ಅವ್ರ ಹಾಸಿಗೆ, ಅವರ ಪಿಲ್ಲೋ ಕವರ್ಸು, ಮತ್ತು ಅವ್ರಿಗೆ ನಡೆಸುವಂಥ OT, ಅವ್ರು ಕುಡಿಯೋ ನೀರು, ಪ್ರತಿಯೊಂದನ್ನು ನಾನು, ಮತ್ತು ರಿಪೋರ್ಟ್ಸ್, ಇವರು ಸ್ವ್ಯಾಬ್ ಟೆಸ್ಟ್ ಕಳಿಸ್ಬೇಕು. OT ಎಲ್ಲಿ ಮಾಡ್ತಾರೆ ಆ ಸ್ವ್ಯಾಬ್ ಟೆಸ್ಟು. ಯಾಕಂದರೆ ಯಾಕಂದರೆ ಎಲ್ಲ ಕಿಟಕಿಗಳು ಆಲ್ಮೋಸ್ಟು ನೋಡಿ ಗ್ಲಾಸ್ಗಳಿಲ್ಲ, ಆಲ್ಮೋಸ್ಟ್ ಎಲ್ಲ ಓಪನ್ನು. ಅಡ್ಮಿಟ್ ಆಗಿರೋ ಫೀಮೇಲ್ ವಾರ್ಡ್ಗಳಲ್ಲೂ ಅಂದರೆ ಆ ಕಿಟಕಿ ಹತ್ರ ಹೋದರೆ ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ, ಏನೋ ಬಡವರು ವಿಧಿ ಇಲ್ಲ ಮಲ್ಕೋಬೇಕು. ಬಟ್ ಆದರೆ ಸರ್ಕಾರ ಎಲ್ಲವನ್ನೂ ಪೂರೈಸುತ್ತೆ. ಆದರೆ ಅವರು ಎಲ್ಲದಕ್ಕೂ ನನಗೆ ಒಂದೇ ಉತ್ತರ ಕೊಡ್ತಾ ಇರೋದು, ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಅದೇನು ರಿನೋವೇಷನ್ ಆಗ್ತಾಯಿದೆ, ಅದಕ್ಕೋಸ್ಕರ ಧೂಳಿದೆ, ರಿನೋವೇಷನ್ ಆಗ್ತಾಯಿದೆ. ಆ್ಯಕ್ಚುಲಿ ಒಂದು ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಬಾತ್ರೂಮ್ ಅಂತೂ ಪೆಥಟಿಕ್, ನನಗೆ ಗೊತ್ತಿಲ್ಲ. ಇವ್ರು ಹೇಳ್ತಾ ಇದ್ದಾರೆ 2-3 ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ. ಸೊ ಶಿಫ್ಟ್ ಮಾಡಿದ್ದೀರಾ, ಈಗ ಮೊನ್ನೆನೋ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿದ್ದೀರಾ. ಬಟ್ ಇಷ್ಟು ದಿನ ಹೇಗೆ ನಡೆಸಿದ್ದಾರೆ ಅಲ್ಲಿ ಅಂತ ನನಗೆ ತುಂಬ ಆಶ್ಚರ್ಯ. ಪ್ರಾಬ್ಲಿ ಅವ್ರು ಏನು ಹೇಳೋದಂದರೆ ರಿನೋವೇಷನ್ ಆಗ್ತಾಯಿದೆ ಅಂತ ಅವರು ರೀಸನ್ ಕೊಡ್ತಾರೆ. ಮತ್ತು ಇಲ್ಲಿ ನಮ್ಮ ಗ್ರೂಪ್ ಡಿ ಅವರು ಕೆಲಸ ಮಾಡೋರಿಗೆ ಸಂಬಳ ಆ್ಯಕ್ಚುಲಿ ಅವ್ರಿಗೇನು ಗೊತ್ತೇ ಇಲ್ಲ. ಮಿನಿಮಮ್ 14,000 ಏನು ಲೇಬರ್ ಆ್ಯಕ್ಟ್ ಇದೆ ಅಷ್ಟು ಕೊಡಲೇಬೇಕು. ಸರ್ಕಾರನೂ ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು 17,000 ಕೊಡ್ಬೋದು. ಈಗ ಹೊಸ ಟೆಂಡರ್ ಆಗಿದೆ, ಅಟ್ ಎನಿ ಕಾಸ್ಟ್ ಸರ್ಕಾರದಿಂದ ಏನು ಅಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಗ್ರೂಪ್ ಡಿಗೆ ಹೋಗಬೇಕು. ಅದರಲ್ಲಿ ವ್ಯತ್ಯಾಸ ಹಾಕ್ಕೊಡ್ದು ಹೋದರೆ ನಾನು ಸರ್ಕಾರಕ್ಕಂತೂ ಬರಿತೀನಿ, ಅದು ಆಗೋಕ್ಕೆ ಚಾನ್ಸೇ ಇಲ್ಲ.